at Fortis Hospital, Bannerghatta Road, Bengaluru. Yes. RJ Trishul from 91.1 Radio City. ಸೊ ಈ ಒಂದು CSR ಇನಿಷಿಯೇಟಿವ್ ಇವತ್ತು ನಡೀತಾ ಇರೋದು ಫೋರ್ಟಿಸ್ ಹಾಸ್ಪಿಟಲ್ ಅವ್ರ ಜೊತೆ ಅಂಡ್ ಇನ್ಫ್ಯಾಕ್ಟ್ ಇವತ್ತು CPR ಅಂದ್ರೆ ಏನು ಅಂತ ನಾವು ನೋಡ್ತೀವಿ. ಸೊ ಇವತ್ತು ಕಾರ್ಯಕ್ರಮ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. Let's welcome Dr. Rajpal Singh, Director Interventional Cardiology. Dr. Sudarshan GP, Additional Director CPVS. Dr. Srinivas Prasad, Additional Director Interventional Cardiology. Dr. Shivanand Patil, Senior Consultant Interventional Cardiology. Dr. Priya Gautam, Director Medical Operations. Dr. Tejaswini Parthasathi, Facility Director. Heart is an important organ of the body. It stops, then everything stops. And welcome all the auto rickshaw drivers, our colleagues. Prevention is very important, and that's why all our dignitaries, our cardiologists are here to explain you why heart is very important. 10 ನಿಮಿಷದಲ್ಲಿ ಆಕ್ಚುಲಿ CPR ಕೊಟ್ಟರೆ ಮನುಷ್ಯನ ಮತ್ತೆ ಬದುಕಿಸ್ಬೋದು. ಸೊ ಅದು ನಿಮ್ಮ ಕೈನಲ್ಲಿರುತ್ತೆ. ಸೊ ದಟ್ಸ್ ವೈ ವಿ ಆರ್ ಹಿಯರ್ ಟುಡೇ ಟು ಹೆಲ್ಪ್ ಯು ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಆ್ಯಂಡ್ ಹೌ ಯು ಕ್ಯಾನ್ ಡೂ ದಟ್. Dr. Vivek Jowri, Chairman Cardiac Sciences and Executive Council, the Bangalore Cluster of Fortis Hospitals. Many greetings of the World Heart Day to you all. Sorry ನಾನು ಇವತ್ತು ಇಲ್ಲ. I am in a scientific meeting. World Heart Day today was established by a body of United Nations to raise an awareness across the world that 80% of heart attacks and strokes are avoidable, preventable. ಸೊ ಸಿಗರೇಟ್ ಸೇದೋದಾಗಲಿ, BP ಕಂಟ್ರೋಲ್ ಮಾಡೋದಾಗಲಿ, ಶುಗರ್ ಇರೋದಾಗಲಿ, ಎಕ್ಸಸೈಸ್ ಆಗಲಿ, ನೆಮ್ಮದಿಯಿಂದ ಮಲ್ಕೊಳ್ಳೋದಾಗಲಿ, ಇವೆಲ್ಲ ಮುಖ್ಯವಾದ ಕಾರಣಗಳು. ಇವೆಲ್ಲ ಮಾಡಿಲ್ಲ, ಇವೆಲ್ಲ ಸೇರಿಸಿ ಒಂದು ಮಾಡಿದ್ರೆ ಎಮರ್ಜೆನ್ಸಿ ಡೋರಲ್ಲಿ ಬರ್ತೀವಿ. ಅಲ್ಲಿ ನಿಮ್ಮನ್ನು ನೋಡೋಕೆ ಇಷ್ಟಪಡೋದಿಲ್ಲ. ನಿಮ್ಗೆ ಬರಂಗಿದ್ರೆ ಮೇನ್ ಡೋರಿಂದ ಬನ್ನಿ, ಅಲ್ಲಿ ದೇವಿ ಬರ್ತೀರಾ, ಹೆಲ್ತ್ ಚೆಕ್ ಮಾಡ್ಲಿಕ್ಕೆ ಬರ್ತೀವಿ. ಈ ದಿನ ಪೂರ್ತಿ ಒಂದೇ ಕಡೆ ಕೂತಿರೋದು, ಸಿಕ್ಕಿದ್ದನ್ನ ತಿನ್ನೋದು, ಟೆನ್ಷನ್ ತಗೊಳ್ಳೋದು, ಇದೆಲ್ಲದ್ರಿಂದ ಹಾರ್ಟ್ಗೆ ತುಂಬಾನೇ ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು. ಅಟ್ಲೀಸ್ಟ್ 3 ಪ್ರಾಕ್ಟೀಸ್ ಮಾಡೋದು ಶುರು ಮಾಡೋಣ. 1 ಸ್ಟಾಪ್ ಅಂಡ್ ಸ್ಟ್ರೆಚ್. 2ನೇದು ನೋ ಟು ಜಂಕ್ ಫುಡ್ ಅಂಡ್ ಎಸ್ ಟು ಹೋಮ್ ಫುಡ್. 3ನೇದು ಟೆನ್ಷನ್ ಸೈಡಿಗಿಡಿ. ಇದಕ್ಕೆ ಅಟ್ಲೀಸ್ಟ್ 7 hours ನಿದ್ದೆ ಮಾಡಿ. ಸೊ ಚೆಸ್ಟ್ ಪೇನ್ ಎನಿ ಫಾರ್ಮ್ ಡು ನಾಟ್ ಇಗ್ನೋರ್. ಗೋ ಟು ನಿಯರೆಸ್ಟ್ ಹೆಲ್ತ್ ಕ್ಲಿನಿಕ್ ಹತ್ರ ಹೋಗಿ ಅಥವಾ ಹಾಸ್ಪಿಟಲ್ ಹೋಗಿ ECG ಮಾಡಿಸ್ಬೋದು. ECG ಇಸ್ ಅ ಸಿಂಪಲ್ ಫಾರ್ಮ್ ಆಫ್ ಇನ್ವೆಸ್ಟಿಗೇಷನ್. ECG ಆರ್ ಎಕೋಕಾರ್ಡಿಯೋಗ್ರಾಮ್. ಇದೆರಡು ಮಾಡಿದ್ರೆ ನಿಮ್ಮ ಜೀವ ಉಳಿಸ್ಬೋದು. ಸೊ ಚೆಸ್ಟ್ ಪೇನ್ ಬಂದಾಗ ಡು ನಾಟ್ ಇಗ್ನೋರ್. ಸೊ ಸಿಟ್ಟಿಂಗ್ ಈಸ್ ದ ನ್ಯೂ ಸ್ಮೋಕಿಂಗ್. ಈ ತುಂಬ ಹೊತ್ತು ನೀವು ಕೂತ್ರೆ ಸ್ಮೋಕ್ ಮಾಡಿದಾಗೆ. ಆ್ಯಂಡ್ ನಮ್ಮ ಸಾರಥಿಗಳಿಗೆ ಇನ್ನೊಂದು ಏನಂತಂದರೆ ಏರ್ ಪೊಲ್ಯೂಷನ್ ಈಸ್ ಅನ್ ಎಮರ್ಜಿಂಗ್ ರಿಸ್ಕ್ ಫ್ಯಾಕ್ಟರ್. ತುಂಬ ನೀವು ಟ್ರಾಫಿಕಲ್ಲಿ ಇರ್ತೀರ, ಈ ಸಿಗ್ನಲ್ ಹತ್ರ ಒಂದು 10-15 ನಿಮಿಷ ನೀವು ವೇಟ್ ಮಾಡಿದ್ರೆ it is equal to smoking 2-3 cigarettes. Thank you so much to all the doctors for the insightful thoughts. ಡಾಕ್ಟರ್ಸ್ ಇದ್ದಾರೆ, ನಮ್ಮ ಸಾರಥಿಗಳಿದ್ದೀರಾ, ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಕೂಡ ಇದ್ದಾರೆ. ಒಂದು ಸ್ವಲ್ಪ ಮಜಾ ಮಾಡೋಣ, ಏನಂತೀರಾ? CPR demonstration. CPR ಪ್ರೊಸೀಜರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈಗ ನಮ್ಮ ಹಾರ್ಟ್ ನಿಂತು ಹೋಗಿದ್ದಾಗ ಅದನ್ನು ರೀಸ್ಟಾರ್ಟ್ ಹೇಗೆ ಮಾಡಬೇಕು, ಪುನಶ್ಚೇತನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಕಾರ್ಡಿಯೋ ಅಂದರೆ ಹಾರ್ಟ್, ಪಲ್ಮನರಿ ಅಂದರೆ ಲಂಗ್ಸ್, ರಿಸಸಿಟೇಷನ್ ಅಂದರೆ ಪುನಶ್ಚೇತನಗೊಳ್ಳೋದು, ಅಂದರೆ ರೀಸ್ಟಾರ್ಟ್ ಮಾಡೋದು ಅಂತ. ಫಸ್ಟ್ ರೆಸ್ಪಾನ್ಸ್ ಚೆಕ್ ಮಾಡಿದ್ರಾ? ಸೊ ಪೇಷಂಟ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಕಾಲ್ ಫಾರ್ ಹೆಲ್ಪ್ ಅಂದರೆ ನಾವು 108 ಆ್ಯಂಬುಲೆನ್ಸ್ ಅಲ್ಲ, ನಿಮ್ಮ ಅಕ್ಕಪಕ್ಕದ ಯಾರು ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು 108 ಆ್ಯಂಬುಲೆನ್ಸ್ ಕರೀರಿ ಅಂತ ಹೇಳ್ತೀವಿ. ಓಕೆ. ಸೊ ಫಸ್ಟ್ ಏನು ಮಾಡ್ತಾರೆ, ಅವರು ಬಾಯಿಗೆ ಮಾಡಿ ಬಾಯಿಂದ ಮೌತ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಪುನಃ ಚೆಸ್ಟ್ ಕಂಪ್ರೆಸ್ ಸ್ಟಾರ್ಟ್ ಮಾಡಬೇಕು. ದಿಸ್ ಇಸ್ 1 more ಸೈಕಲ್. ಓಕೆ. ಟೋಟಲ್ ಈ ಥರ 5 cycles ಅಂತ ಹೇಳ್ತೀವಿ.